ನೀವು ಮೊದಲೇ ಬಂದ್ಬಿಟ್ಟು ಲೈವ್ ಪ್ರೂಫ್ ನೋಡ್ಕೊಳ್ಬೋದು. ಇದರಲ್ಲಿ ನನಗೆ ಬಂದ್ಬಿಟ್ಟು ಎಷ್ಟು ಅಮೌಂಟ್ ಇದೆಪ್ಪ ಅಂದರೆ ಈಗ ಟೋಟಲ್ ಬಂದ್ಬಿಟ್ಟು ₹147 ಅಮೌಂಟ್ ಇದೆ. ಈ ಅಮೌಂಟು ಎಲ್ಲ ನನ್ನ ರೆಫರಲ್ ಲಿಂಕಲ್ಲಿ ಮಾಡಿದ್ದು ಅಮೌಂಟ್. ಗೈಸ್, ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ರಿಚಾರ್ಜ್, ಅದ್ರ ಜೊತೆಗೆ ಇಂಟರ್ನೆಟ್ ಅನ್ನೋದು ಇರಲೇಬೇಕು. ಇವೆರಡು ಮೇನ್ ಇಂಪಾರ್ಟೆಂಟ್. ರಿಚಾರ್ಜು ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದರೆ ಇಂಟರ್ನೆಟ್ ಇರಲೇಬೇಕು. ಈಗಿನ ದಿನದಲ್ಲಿ ಇಂಟರ್ನೆಟ್ ಅನ್ನೋದು ಈ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಇದ್ರೇ ಈ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋದಕ್ಕೆ ಒಂದು ಬೆಸ್ಟ್. ಇಲ್ಲಪ್ಪ ಅಂದರೆ ಬೇಕಾದ್ರೆ ಇವೆರಡು ಇಲ್ಲಾಂದರೆ ಅದಕ್ಕಿಂತ ಹೆಚ್ಚು ಅಂದರೆ ಇಂಟರ್ನೆಟ್ಟೇ ಇಲ್ಲ ಅಂದರೆ ಈ ಮೊಬೈಲು ಇದ್ದರೂ ಕೂಡ ಒಂದು ವೇಳೆ ವೇಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಇಂಟರ್ನೆಟ್ ಇಲ್ಲಾಂದರೆ ಸೈಡ್ ಗಡೆ ಇರಬೇಕು, ಆ ರೀತಿ ಬರುತ್ತೆ. ಯಾಕಪ್ಪ ಅಂದರೆ ಈಗಿನ ದಿನದಲ್ಲಿ ಮೇನ್ ಇಂಪಾರ್ಟೆಂಟ್ ಇಂಟರ್ನೆಟ್ಟು ಮತ್ತು ರಿಚಾರ್ಜ್ ಅನ್ನೋದು ಮೇನ್ ಇಂಪಾರ್ಟೆಂಟ್. ಆದರೆ ಬಟ್ ನಾನು ನಿಮಗೆ ಈ ಒಂದು ಹೇಳ್ತೀನಿ ಗೈಸ್, ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದರೆ ತುಂಬ ಸಿಂಪಲ್ಲು, ಏನೂ ಇಲ್ಲ, ತುಂಬ ಸಿಂಪಲ್ಲು. ಏನಪ್ಪ, ನಿಮ್ಮೊಂದು ಮೊಬೈಲ್ ಇಂಟರ್ನೆಟ್ ನೀವು ಅಂದರೆ ಈ ರಿಚಾರ್ಜ್ ಮಾಡ್ಬೇಕಾದ್ರೆ ನೀವು ಏನು ಮಾಡ್ತಾರೆ, ಫೋನ್ಪೇ ಮತ್ತು ಗೂಗಲ್ ಪೇ ಮತ್ತು ಅದ್ರ ಜೊತೆಗೆ ಮತ್ತು ಪೇಟಿಎಮ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ರಿಚಾರ್ಜ್ ಮಾಡ್ತಾರೆ. ಆದರೆ ಬಟ್ ನಾನು ನಿಮಗೋಸ್ಕರ ಒಂದು ಬೆಸ್ಟ್ ಒಂದು ಅರ್ನಿಂಗ್ ಅಪ್ಲಿಕೇಶನ್ ತಂದಿದ್ದೀನಿ. ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಏನಪ್ಪ ತುಂಬ ಸಿಂಪಲ್ಲು. ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ನಿಮ್ಮೊಂದು ಮೊಬೈಲ್ ರಿಚಾರ್ಜ್ ಏನಾದರೂ ಮಾಡಿದ್ರೆ ಅದರಿಂದ ನಿಮಗೆ ಕಮಿಷನ್ ಅನ್ನೋದು ಸಿಗುತ್ತೆ. ಅದರ ಜೊತೆಗೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ನಿಮ್ಮೊಂದು ರೆಫರಲ್ ಅಪ್ಲಿಕೇಶನ್ ಲಿಂಕ್ ಶೇರ್ ಮಾಡಿದರೆ, ಒಬ್ಬ ಫ್ರೆಂಡ್ಸ್ ಶೇರ್ ಮಾಡಿದರೆ ನಿಮಗೆ ₹20 ಅಂತ ಸಿಗುತ್ತೆ. ಅದು ಫ್ರೀಯಾಗಿ ಸಿಗುತ್ತೆ. ಅವ್ರದ್ದೇ ರೀತಿ ನೀವು ಇದರಲ್ಲಿ ದುಡ್ಡು ಮಾಡೋದು ಬೇಕಾಗಿಲ್ಲ. ಜಸ್ಟ್ ಏನೂ ಇಲ್ಲ, ಇದರ ಜೊತೆ ನಿಮಗೆ ಕಮಿಷನ್ ಕೂಡ ಬರುತ್ತೆ, ರೆಫರಲ್ ಅರ್ನ್ ಕೂಡ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಯಾವುದೇ ರೀತಿ ಟ್ಯಾಕ್ಸ್ ಅನ್ನೋದು ಕಟ್ಟಾಗಲ್ಲ. ಯಾಕಂದ್ರೆ ಫೋನ್ಪೇ ನೀವು ಮಾಡ್ಬೇಕಾದ್ರೆ ಅದರ ಜೊತೆಗೆ ₹2 ₹3 ಈ ರೀತಿ ಟ್ಯಾಕ್ಸ್ ಬರುತ್ತೆ. ಅದರ ಜೊತೆಗೆ ಇದರಲ್ಲಿ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟೋದು ಬೇಕೇ, ಏನೂ ಬೇಕಿಲ್ಲ. ಜಸ್ಟ್ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಅದು ಮನೆಯಲ್ಲಿ ಕೂತು ಕೂಡ ದುಡ್ಡು ಮಾಡ್ಬೋದು. ಅದು ಯಾವ ರೀತಿ, ಜಸ್ಟ್ ನೀವು ರಿಚಾರ್ಜ್ ಮಾಡಿ ದುಡ್ಡು ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಮತ್ತೊಮ್ಮೆ ಎಲ್ಲರಿಗೆ ಈ ಒಂದು ಪ್ರತಿಯೊಬ್ಬರು ದಯವಿಟ್ಟು ಪ್ರತಿಯೊಬ್ಬರು ಈ ಒಂದು ನೋಡಬೇಕು. ಅದ್ರ ಜೊತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಅಂತ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಕ್ಲಾಬಲ್ ಬಟನ್ ಟಣ್ಣದ ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲನೇ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಏನಪ್ಪ, ನಾಟಿ ಇಂಡಿಯಾ ಅಂತ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ನೇಮು. ಈ ಒಂದು ಅಪ್ಲಿಕೇಶನ್ ಲಿಂಕ್ ನನ್ನೊಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದ್ರ ಜೊತೆ ಈ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರ್ ಕೂಡ ಅವೈಲೇಬಲ್ ಇದೆ. ಆದರೆ ಬಟ್ ನಾನು ನಿಮಗೆ ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಅಪ್ಪ, ನನ್ನೊಂದು ಲಿಂಕ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಪ್ಪ, ನಿಮ್ಮಿಂದ ನನಗೂ ಕೂಡ ₹20 ಸಿಗುತ್ತೆ. ಮೇನ್ ಇಂಪಾರ್ಟೆಂಟ್. ಅದ್ರ ಜೊತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನನ್ನೊಂದು ರೆಫರಲ್ ಕೋಡ್ ಅನ್ನೋದು ಇರುತ್ತೆ. ಜಸ್ಟ್ ಆ ಒಂದು ಕೋಡ್ ಕೂಡ ಹಾಕಿರ್ತೀನಿ. ಆ ಕೋಡ್ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಇನ್ನು ನಾನು ತುಂಬ ಸಿಂಪಲ್, ಈಗ ಮೊದಲೇ ಮುಟ್ಟು ನಮಗೆ ಸರಿಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಯಾವ ರೀತಿ ಈ ಒಂದು ಅಪ್ಲಿಕೇಶನ್ ಅರ್ನ್ ಮಾಡೋದು, ಏನು ಮಾಡೋದು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ತೋರಿಸ್ಕೊಡ್ತೀನಿ. ಇನ್ನೊಂದು ಜಸ್ಟ್ ನನಗೆ ಈಗ ಮೊದಲೇ ಮುಟ್ಟು ಸರಿಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಏನೋ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲೇ ಮುಟ್ಟು ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನಾಟಿ ಇಂಡಿಯಾ ಅಂತ ಬಂದ್ಬಿಟ್ಟು ನೀವು ಮೊದಲೇ ಮುಟ್ಟು ಲೈವ್ ಪ್ರೂಫ್ ನೋಡ್ಕೊಳ್ಬೋದು. ಇದರಲ್ಲಿ ನನಗೆ ಬಂದ್ಬಿಟ್ಟು ಎಷ್ಟು ಅಮೌಂಟ್ ಇದೆಪ್ಪ ಅಂದರೆ ಈಗ ಟೋಟಲ್ ಬಂದ್ಬಿಟ್ಟು ₹147 ಅಮೌಂಟ್ ಇದೆ. ಈ ಅಮೌಂಟು ಎಲ್ಲ ನನ್ನ ರೆಫರಲ್ ಲಿಂಕಲ್ಲಿ ಮಾಡಿದ್ದು ಅಮೌಂಟ್ ಎಲ್ಲ ಪ್ರತಿಯೊಂದು ಹೇಳ್ಬೇಕಾರೆ. ಯಾಕಪ್ಪ ಹೇಳ್ಬೇಕಾರೆ, ನಾನು ಈ ಒಂದು ಅಪ್ಲಿಕೇಶನ್ ಬಗ್ಗೆ 6 ಮಂತ್ ಹಿಂದ್ಗಡೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. 6 ಮಂತ್ ಹಿಂದ್ಗಡೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಯಾವುದೇ ರೀತಿ ಒಂದು ಪ್ರಮೋಷನ್ ಅಲ್ಲ. ನಾನು ನಿಮಗೆ ಮೊದಲನೇ ಎಲ್ಲ ನಮ್ಮ ಕನ್ನಡ ಟೆಕೆಟ್ಸ್ ಫ್ಯಾನ್ ಮೆಂಬರ್ಸ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಯಾವುದೇ ರೀತಿ ನಾನು ನಿಮಗೆ ಪ್ರಮೋಷನ್ ಮಾಡ್ತಿಲ್ಲ. ಬೆಸ್ಟ್ ಇದೆ, ಒಳ್ಳೆ ಜೆನ್ಯೂನ್ ಇದೆ. ಯಾಕಪ್ಪ ಅಂದರೆ ನೀವು ಹೇಗಾದರೂ ಒಂದು ರಿಚಾರ್ಜ್ ಮಾಡ್ತೀರಾ, ಆದರೆ ಬಟ್ ಆ ರಿಚಾರ್ಜ್ ಮಾಡೋ ಮೂಲಕ ನಿಮಗೆ ಕೂಡ ದುಡ್ಡು ಸಿಗುತ್ತಲ್ಲ, ಕಮಿಷನ್ ಸಿಗುತ್ತೆ. ಅದನ್ನ ಮಾಡ್ಕೊಳ್ಳಿ. ಒಬ್ರಿಗೆ ಶೇರ್ ಮಾಡಿದ್ರೆ ₹20. ತುಂಬ ಸಿಂಪಲ್. ಮೊದಲು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಎಂಟರ್ಪೇಜ್ ಬರಲ್ಲ. ನಿಮಗೆ ಈ ರೀತಿ ಒಂದು ಎಂಟರ್ಪೇಜ್ ಬರುತ್ತೆ. ಏನಪ್ಪ, ಇಲ್ಲಿ ನಿಮಗೆ ಈ ರೀತಿ ನೀವು ಇದರಲ್ಲಿ ಅಕೌಂಟ್ ಲಾಗಿನ್ ಆಗಬೇಕು, ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದೇ ಅವ್ರ ತುಂಬ ಸಿಂಪಲ್. ಈ ರೀತಿ ಓಪನ್ ಆದಾಗಲೇ ಕೆಳಗಡೆ ನ್ಯೂ ಯೂಸರ್ಸ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೇನ್ ಇಂಪಾರ್ಟೆಂಟ್ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಪ್ಪ ಇಲ್ಲಿ ನಿಮ್ಗೆ ಏನು ಕೇಳುತ್ತೆ, ಫುಲ್ ನೇಮ್ ಅಂತ ಕೇಳುತ್ತೆ. ಅದ್ರ ಜೊತೆ ತೆಳಗಡೆ ಮುಟ್ಟು ನಿಮ್ಮೊಂದು ಮೊಬೈಲ್ ನಂಬರ್ ಕೇಳುತ್ತೆ. ಅದ್ರ ಜೊತೆಗೆ ತೆಳಗಡೆ ಮುಟ್ಟು ನಿಮ್ಮೊಂದು ಇಮೇಲ್ ಐಡಿ, ನಿಮ್ಮ ಹತ್ರ ಯಾವುದೊಂದು ಇಮೇಲ್ ಐಡಿ ಇದೆ ಅದನ್ನ ಹಾಕೊಳ್ಳಿ. ಅದ್ರ ಜೊತೆ ತೆಳಗಡೆ ಮುಟ್ಟು ಪಾಸ್ವರ್ಡ್ ಏನಿದೆ ಅಲ್ಲ, ಅದು ಇಮೇಲ್ ಐಡಿ ಪಾಸ್ವರ್ಡ್ ಅಲ್ಲ, ನಿಮಗೆ ಬೇಕಾದ ಪಾಸ್ವರ್ಡ್ ನೀವು ಸೆಟ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಅದು ಅಪ್ಲಿಕೇಶನು, ಮೇನ್ ಇಂಪಾರ್ಟೆಂಟ್. ಆ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ಅದ್ರ ತೆಳಗಡೆ ಮುಟ್ಟು ಕ್ರಿಯೇಟ್ 4 ಡಿಜಿಟ್ ಕೋಡ್ ಅಂತ ಇರುತ್ತಲ್ಲ, ಈ ಕೋಡ್ ಇಂಪಾರ್ಟೆಂಟ್, ನೀವು ಸೆಟ್ ಮಾಡ್ಕೊಳ್ಬೇಕು. ಯಾಕಪ್ಪ ಅನ್ಬೇಕಾದ್ರೆ ನೀವು ಏನಾದರೂ ರಿಚಾರ್ಜ್ ಮಾಡ್ತಾ ಇದ್ದೀರ ಅಂದ್ರೆ ಈ ಒಂದು ಪಿನ್ ಹಾಕಬೇಕು. ಈ ಪಿನ್ ಹಾಕಲ್ದೆ ಯಾವುದೇ ರೀತಿ ಕೂಡ ರಿಚಾರ್ಜ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ನೆನ್ಪಿಡ್ಕೊಳ್ಳಿ. ಇದು 4 ಡಿಜಿಟ್ ಇರುತ್ತೆ. ಅದ್ರ ಜೊತೆಗೆ ತೆಗೆದ್ಬಿಟ್ಟು ಇನ್ವೈಟ್ ಕೋಡ್ ಅಂತ ಇರ್ತಲ್ಲ, ಈ ರೆಫರಲ್ ಕೋಡ್, ಈ ಕೋಡ್ ನಂದು ಹಾಕೊಳ್ಳಿ. ಇಲ್ಲಿ ನಿಮ್ಮ ಸೈಡ್ ಆಗಿರ್ತೀನಿ. ಈ ಕೋಡ್ ಹಾಕಿ ಜಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಒಂದು OTP ಬರುತ್ತೆ. ಜಸ್ಟ್ OTP ಹಾಕಿ. OTP ಹಾಕಿದ ತಕ್ಷಣ ಲಾಗಿನ್ ಆಗ್ತಾರೆ. ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಮೊದಲೇ ಬಂದ್ಬಿಟ್ಟು ನಾಟಿ ಇಂಡಿಯಾ ಅಂತ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನಲ್ಲಿ ಆಲ್ಮೋಸ್ಟು ನೀವು ಇದರಲ್ಲಿ ಮೊಬೈಲ್ ರಿಚಾರ್ಜ್ ಕೂಡ ಮಾಡ್ಕೊಳ್ಬೋದು. ಅಂದರೆ ಪ್ರೀಪೇಯ್ಡ್ ಇದ್ದರೆ ಅದಕ್ಕೆ ರಿಚಾರ್ಜ್ ಮಾಡ್ಕೋಬೋದು. ನಿಮ್ದು ಏನಾದರೂ ಟಿವಿ ಯೂಸ್ ಮಾಡ್ತಾ ಇದ್ದಾರೆ, ಟಿವಿ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಮಾಡ್ಕೋಬೋದು. ಮತ್ತು ಮೊಬೈಲ್ ಕಾಲ್ಸು, ವಾಟರ್ಸು ಮತ್ತು ಗ್ಯಾಸು ಕಮಿಷನ್ ಅಂದರೆ ಎಲ್ಲ ನೀವು ಇದರಲ್ಲಿ ಇದು ಮಾಡ್ಬೋದು, ರಿಚಾರ್ಜಿಂಗ್ ಮಾಡ್ಕೊಳ್ಬೋದು, ಅಮೌಂಟ್ ಪೇ ಮಾಡ್ಬೋದು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಅನ್ಬೇಕಾರೆ
ಒಬ್ಬರಿಗೆ ಶೇರ್ ಮಾಡಿದರೆ ಮೇನ್ ಇಂಪಾರ್ಟೆಂಟು ನಿಮಗೆ 20 ರೂಪಾಯಿ ಅಂತ ಸಿಗುತ್ತೆ. ಅದೇ ಯಾವ ರೀತಿ ಜಸ್ಟ್ ರೆಫರಲ್ ಅರ್ನ್ ಅಂತ ಜಸ್ಟ್ ನಾನು ನಿಮಗೆ ಅದನ್ನೇ ತೋರಿಸ್ಬಿಡ್ತೀನಿ. ಮೊದಲು ಬಂದ್ಬಿಟ್ಟು ನೋಡ್ಕೊಳ್ಳಿ ರೆಫರಲ್ ಅರ್ನ್ ಟೋಟಲ್ ಆಗಿ ನಾನು ಎಷ್ಟು ಜನ ಶೇರ್ ಮಾಡಿದೆ ನೋಡ್ಕೊಳ್ಳಿ. ನನ್ನ ಲಿಂಕ್ನಿಂದ ಆಗಿದ್ದಾರೆ ಎಷ್ಟು 169 ಜನ ಜಾಯ್ನ್ ಆಗಿದ್ದಾರೆ. ಆದ್ರೆ ಬಟ್ ಟೋಟಲ್ ಇನ್ಕಮ್ ಬಂದ್ಬಿಟ್ಟು ನೀವೇ ನೋಡ್ಕೊಳ್ಳಿ ಎಷ್ಟು ಅರ್ನ್ ಮಾಡಿದ್ದೀನಿ, 900 ರೂಪಾಯಿ ಅರ್ನ್ ಮಾಡಿದ್ದೀನಿ. ಇದರಲ್ಲಿ ಅರ್ನ್ ಮಾಡಿದ ದುಡ್ಡೆಲ್ಲ ನಾನು ಯಾವುದೇ ರೀತಿ ಬ್ಯಾಂಕಿಗೆ ಬರಲ್ಲ. ಮೇನ್ ಇಂಪಾರ್ಟೆಂಟ್ ನಾನು ಕ್ಲಿಯರ್ ಮಾಡ್ತೀನಿ. ಅದೇನಪ್ಪ ನಾವು ಅಲ್ಲೇ ರಿಚಾರ್ಜ್ ಮಾಡ್ಕೋಬೇಕು ಆಗುತ್ತೆ, ಅದು ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರಲ್ಲ, ಇಲ್ಲಿ ರಿಚಾರ್ಜ್ ಮಾಡಬೇಕು. ರಿಚಾರ್ಜ್ ಮೇನ್ ಇಂಪಾರ್ಟೆಂಟ್. ಇದರಲ್ಲಿ ಯಾವ ರೀತಿ ಮಾಡೋದು ತುಂಬ ಸಿಂಪಲು. ಇದರಲ್ಲಿ ನೀವು ರಿಚಾರ್ಜ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಇದರಲ್ಲಿ ಅಕೌಂಟಲ್ಲಿ ನೀವು ಅಮೌಂಟ್ ಆ್ಯಡ್ ಮಾಡಬೇಕು. ಅಕೌಂಟಲ್ಲಿ ಅಮೌಂಟ್ ಆ್ಯಡ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಆ್ಯಡ್ ಮಾಡೋದು ತುಂಬ ಸಿಂಪಲು. ಇಲ್ಲಿ ಆ್ಯಡ್ ಮನಿ ಅಂತ ಇದೆ, ಜಸ್ಟ್ ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ನಿಮಗೆ ತೋರಿಸ್ತೇನೆ ನೋಡಿ ಯಾವ ರೀತಿ ರಿಚಾರ್ಜ್ ಮಾಡೋದು ಮೇನ್ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ನಾನು ಅಮೌಂಟ್ ಆ್ಯಡ್ ಮಾಡೋದಾಗುತ್ತೆ. ಸ್ವಲ್ಪ ನಿಮ್ಮದು ನೆಟ್ವರ್ಕ್ ಬರ್ತಲ್ಲ ಅದಕ್ಕೋಸ್ಕರ ಈ ರೀತಿ ಆಗ್ತದೆ. ಇಲ್ಲಿ ನೀವು ಅಮೌಂಟ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 10,000 ಹಾಕ್ಬೋದು. ಈಗ ನಿಮ್ಮ ರಿಚಾರ್ಜ್ ಎಷ್ಟಿದೆ 249 ಇದೆಯಲ್ಲ, ನಾನು ಮಾಡ್ತೀನಿ 249 ಅಂತ ಹಾಕ್ಬಿಡ್ತೀನಿ ಎಕ್ಸಾಂಪಲ್ಗೆ. ಅದ್ರ ಜೊತೆಗೆ ಪೇ ಯೂಸ್ ಅಂತ ಇದೆ, ಅಂದರೆ ಪೇ ಯೂಸ್ ಅಂತ ಇದೆ, ಯೂಸಿಂಗ್ ಅಂತ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮ್ಮೊಂದು ಗೂಗಲ್ ಪೇ ಪೇಟಿಎಮ್ ಏನಿದೆ ಅದೆಲ್ಲ ತೋರಿಸುತ್ತೆ. ಇಲ್ಲಿ ನೀವು ಜಸ್ಟ್ ಅದ್ರ ಮೂಲಕ ಮಾಡಿ ನೀವು ಅಮೌಂಟ್ ಆ್ಯಡ್ ಮಾಡ್ಕೊಳ್ಬೇಕು. ಅದು ಡೈರೆಕ್ಟ್ ಅದರಲ್ಲಿ ಅಮೌಂಟ್ ಕಟ್ಟಾಗಿ ಈ ಒಂದು ಅಕೌಂಟಲ್ಲಿ ಆ್ಯಡ್ ಆಗುತ್ತೆ. ಜಸ್ಟ್ ನೀವು ಇದರಲ್ಲಿ ಮೂಲಕ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನು ನಿಮಗೆ ಈಗ ಕ್ಯಾನ್ಸಲ್ ಮಾಡ್ತೀನಿ. ಜಸ್ಟ್ ವೇಟು. ಈಗ ನಾನು ಏನು ಮಾಡ್ತೀನಿ ಕ್ಯಾನ್ಸಲ್ ಬ್ಯಾಕ್ ಕಳಿಸ್ತೀನಿ, ಮತ್ತೆ ವಾಪಸ್ ಓಪನ್ ಮಾಡ್ತೀನಿ. ಸ್ವಲ್ಪ ವೇಟ್ ಮಾಡಿ. ತುಂಬ ಸಿಂಪಲು. ಇದರಲ್ಲಿ ಅಮೌಂಟ್ ಆ್ಯಡ್ ಮಾಡ್ಕೊಳ್ಬೇಕು. ಈ ರೀತಿ ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆ್ಯಡ್ ಆಗುತ್ತೆ. ಅದ್ರ ಜೊತೆ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಇಲ್ಲ ಕಾಂಟ್ಯಾಕ್ಟ್ ಸಪೋರ್ಟಿಂಗ್ಸ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ 24 hours ಇದರಲ್ಲಿ ಇರುತ್ತೆ. ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ಏನಾದರೂ ಪ್ರಾಬ್ಲಮ್ ಆದರೆ. ಇಲ್ಲಿ ಮೇನ್ ಇಂಪಾರ್ಟೆಂಟು ಇದರಲ್ಲಿ ನೀವು ಗ್ಯಾಸ್ ಬಿಲ್ ಎಲ್ಲ ನೀವು ಮಾಡ್ಕೊಳ್ಬೋದು. ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತೀನಿ ಇದರಲ್ಲಿ ಯಾವ ರೀತಿ ನಿಮಗೆ ದುಡ್ಡು ಬರುತ್ತೆ ಅಂದರೆ ತುಂಬ ಸಿಂಪಲ್. ತೆರಳ ಚಾಟೇ ಇದೆ ನೋಡಿ ಯಾವ ರೀತಿ ಬರುತ್ತೆ. ಕಮಿಷನ್ ನಿಮಗೆ ಎಷ್ಟು ಕಮಿಷನ್ ಬರುತ್ತೆ ನೋಡಿ. ಒಂದು ರಿಚಾರ್ಜ್ ಮಾಡಿದರೆ ನಿಮಗೆ ಏರ್ಟೆಲ್ ಸಿಮ್ ರಿಚಾರ್ಜ್ ಮಾಡಿದ್ರೆ 0.9% ನಿಮಗೆ ಕಮಿಷನ್ ಬರುತ್ತೆ. BSNL ರಿಚಾರ್ಜ್ ಮಾಡಿದ್ರೆ 4% ಬರುತ್ತೆ. BSNL ಸ್ಪೆಷಲ್ ಮಾಡಿದರೆ 4 ರೂಪಾಯಿ ಬರುತ್ತೆ. VI ಮಾಡಿದರೆ 3% ಬರುತ್ತೆ. ಅದ್ರ ಜೊತೆಗೆ ಜಿಯೋ ಮಾಡಿದರೆ 0.17 ಅಂತ ಬರುತ್ತೆ. ನೋಡ್ಕೊಳ್ಳಿ ನಿಮ್ಮ ಪೋಸ್ಟ್ ಪ್ಯಾಡ್ ಮಾಡಿದರೆ ಎಷ್ಟು ಬರುತ್ತೆ ಎಲ್ಲ ನಿಮ್ಮ ಪ್ಲ್ಯಾನ್ ಕೂಡ ಇದೆ ಇಲ್ಲಿ ನೋಡ್ಕೊಳ್ಬೋದು. ಅದಕ್ಕಿಂತ ಮುಂಚೆ ಒಬ್ಬರಿಗೆ ಶೇರ್ ಮಾಡಿದೆ, ಒಬ್ಬ ಫ್ರೆಂಡ್ಸ್ಗೆ ಅಂದರೆ ಜಸ್ಟ್ ಯಾವ ರೀತಿ ನಿಮ್ಮ ಫ್ರೆಂಡ್ಸ್ಗೆ ನೀವು ಲಿಂಕ್ ಶೇರ್ ಮಾಡ್ಕೋಬೋದು. ಅದೇವರು ರೆಫರ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಲಿಂಕ್ ಬರ್ತದೆ. ಜಸ್ಟ್ ರೆಫರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನೀವು ಲಿಂಕ್ ಶೇರ್ ಮಾಡಿ. ಅವ್ರು ಏನಾದರೂ ಲಾಗಿನ್ ಆದರೆ ನಿಮಗೆ ದುಡ್ಡು ಸಿಗುತ್ತೆ. ಆದರೆ ಲಾಗಿನ್ ಆದ ತಕ್ಷಣ ನಿಮಗೆ ದುಡ್ಡು ಬರಲ್ಲ. ಅವ್ರು ಏನಾದರೂ ಇದರಲ್ಲಿ ಲಾಗಿನ್ ಆಗಿ ಒಬ್ಬರಿಗೆ ಯಾರಾದರೂ ರಿಚಾರ್ಜ್ ಮಾಡಿದರೆ ನಿಮಗೆ 20 ರೂಪಾಯಿ ಅನ್ನೋದು ಕ್ರೆಡಿಟ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಯಾವ ರೀತಿ ರಿಚಾರ್ಜ್ ಮಾಡೋದು ತುಂಬ ಸಿಂಪಲ್. ನಾನು ನಿಮಗೆ ಲೈವ್ ಮೂಲಕ ಒಂದು 1 GB ಮಾಡಿ ತೋರಿಸ್ತೀನಿ. ಅದರ ನಂತರ ತೋರಿಸ್ತೀನಿ ನೋಡಿ. ಏನೋ ಜಸ್ಟ್ ನಾನು ಪ್ರಿಪೇರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಮೊಬೈಲ್ ರಿಚಾರ್ಜ್ ಮಾಡ್ತೀನಿ. ಜಸ್ಟ್ ನೀವು ಮೊಬೈಲ್ ಮೇಲೆ ಕ್ಲಿಕ್ ಮಾಡಿ ನೀವೇನಾದರೂ ಫೈಬರ್ ಇದ್ದರೆ ಫೈಬರ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಎಕ್ಸಾಂಪಲ್ ಒಂದು ಮೊಬೈಲ್ ನಂಬರ್ ಹಾಕ್ತೀನಿ. ಆ ಮೊಬೈಲ್ ನಂಬರ್ ನಿಮಗೆ ಬ್ಲರ್ನ ಕಾಣ್ತಾ ಇರುತ್ತೆ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ತೆಲರ್ ಬಂದ್ಬಿಟ್ಟು ಏರ್ಟೆಲ್ ಅದು ಕಂಪ್ನಿ ಯಾವುದಿದೆ ಅದೇ ತಗೋತೆ. ಅದ್ರ ಜೊತೆ ಕರ್ನಾಟಕ ನಮ್ಮ ಸ್ಟೇಟ್ ಯಾವ್ದು ತಗೋತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಮೌಂಟ್ ಎಷ್ಟು ರೂಪಾಯಿ ನಿಮಗೆ ರಿಚಾರ್ಜ್ ಮಾಡ್ಕೋಬೇಕು. ಇಲ್ಲಿ ಜಸ್ಟ್ ಏನಲ್ಲ ವ್ಯೂ ಪ್ಲಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಡೀ ಪ್ಲಾನ್ ಬರುತ್ತೆ. ಫೋನ್ಪೇದಲ್ಲಿ ಏನೇನಿದೆ ಅದೆಲ್ಲ ಪ್ಲಾನ್ ಬರುತ್ತೆ. ಒಂದು ನೋಡಿ ಇಲ್ಲಿ ಒಂದು ಮಂತ್ಗೆ ಎಷ್ಟು ಬರುತ್ತೆ 28 ದಿನದ 179 ರೂಪೀಸ್ ಬರುತ್ತೆ. ಇಲ್ಲೆಲ್ಲ ನಿಮ್ಗೆ ತೋರಿಸುತ್ತೆ. ನಾನು ಏನು ಮಾಡ್ತೀನಿ ಈಗ ಡೇಟಾ ಮಾತ್ರ ಸೇಮ್ ಫೋನ್ಪೇ ಹಂಗೆ ಅದ್ರ ಬಟ್ಟು ಅಲ್ಲಿ ಟ್ಯಾಕ್ಸ್ ಕಟ್ಟಾಗುತ್ತೆ. ಅದ್ರ ಬಟ್ಟು ಇದರಲ್ಲಿ ಟ್ಯಾಕ್ಸ್ ಕಟ್ಟಾಗಲ್ಲ, ಕಮಿಷನ್ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ದುಡ್ಡು ಅನ್ನೋದು ಸಿಗುತ್ತೆ. ಇದರಲ್ಲಿ ಒಬ್ಬರು ಸೇರ್ ಮೇಲೆ 20 ರೂಪಾಯಿ ಬರುತ್ತೆ. ಈಗ ನಾನು ಎಕ್ಸಾಂಪಲ್ ಬಂದ್ಬಿಟ್ಟು ಏನು ಮಾಡ್ತೇನೆ ಈಗ ನಾನು ಒಂದು ಇದರಲ್ಲಿ ಓನ್ಲಿ ಡೇಟಾ ಮಾತ್ರ ನಾನು ಸೆಲೆಕ್ಟ್ ಮಾಡ್ತೀನಿ. ಡೇಟಾ ನೋಡ್ಕೊಳ್ಳೋದು ಎಲ್ಲ ಇದಿದೆ. ಈಗ ಬಂದ್ಬಿಟ್ಟು ನಾನು ಡೇಟಾ ಅಂದರೆ ಓನ್ಲಿ ಡೇಟಾ ಅಂದರೆ ಎಷ್ಟೋ ಅಂದರೆ 19 ರೂಪೀಸ್ ಒಂದು ಪ್ಲ್ಯಾನ್ ಸೆಲೆಕ್ಟ್ ಮಾಡ್ತೀನಿ. ತುಂಬ ಸಿಂಪಲ್ ನಾನು ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈಗ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ 19 ರೂಪಾಯಿ 1 GB ಡಾಟಾ ಬೇಕು. ಅದ್ರ ಜೊತೆಗೆ ಪಿನ್ ಇಲ್ಲಿ ಎಂಟರ್ ಪಿನ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಹೇಳಿದ್ನಲ್ಲ ನಾನು ನಿಮಗೆ ಈಗ ಅಲ್ಲಿ ಹೇಳಿದ್ದೀನಿ. ನೀವು ಏನು ಎಂಟರ್ ಮಾಡಿದ್ರಲ್ಲ ಆ ಪಿನ್ ಎಂಟರ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಅಂದರೆ 4 ಡಿಜಿಟ್ ಪಿನ್ನನ್ನು ಹೇಳಿದ್ದೀನಿ. ಆ ಪಿನ್ ನೀವು ಇಲ್ಲಿ ಎಂಟರ್ ಮಾಡಬೇಕು. ಅದರ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಪ್ರೊಸೆಸ್ ಅಂದರೆ ಪ್ರೊಸೀಡ್ ಟು ಪೇಮೆಂಟ್ ಅಂತ ಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಸ್ವಲ್ಪ ಲೇಟ್ ಆಗುತ್ತೆ, ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ಆಟೋಮೆಟಿಕ್ ನಿಮಗೆ ಪೇಮೆಂಟ್ ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಆಟೋಮೆಟಿಕ್ ನಮಗೆ ಸ್ವಲ್ಪ ಲೋಡ್ ಆಗುತ್ತೆ. ಜಸ್ಟ್ ವೇಟು ನಾನು ನಿಮಗೆ ತೋರಿಸ್ತೀನಿ. ಓಕೆ 1 GB ಆಯ್ತು ನೋಡಿ ನಂದು ಡನ್. ರಿಕ್ವೆಸ್ಟ್ ಎಕ್ಸೆಪ್ಟ್ ಅಂತ ಬಂತು. ಇಲ್ಲಿ ನಿಮಗೆ GB ಬಂದು ತೋರಿಸುತ್ತೆ. ರಿಚಾರ್ಜ್ ಬಂತು. ಕಮಿಷನ್ ಎಷ್ಟು ಬಂತು 0.1 ಅಂದರೆ 171 ಅಂತ ಬಂತು ನೋಡ್ಕೊಳ್ಳಿ. ಈಗ ಅದ್ರ ಜೊತೆ ನಾನು ಇದರಲ್ಲಿ ಎಷ್ಟು ಅರ್ನ್ ಮಾಡಿದ್ದೇನೆ ನೋಡ್ಕೊಳ್ಳಿ. ನೀವು ಪಾಸ್ಬುಕ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಟೋಟಲ್ ಎಲ್ಲ ತೋರಿಸುತ್ತೆ. ಇದರಲ್ಲಿ ನಾನು ನಿಮಗೆ ಹೇಳ್ಬೇಕಾದ್ರೆ ತುಂಬ ಅರ್ನ್ ಮಾಡಿದೆ. ನಾನು ಮೊಬೈಲ್ ರಿಚಾರ್ಜ್ ಮಾಡೋದು ಎಲ್ಲ ಇದರಲ್ಲೇ ಮಾಡ್ಕೋತೀನಿ ನೋಡ್ಕೊಳ್ಳಿ. ಇಲ್ಲಿ 18 ರೂಪಾಯಿ ಪ್ಲಸ್ ಮೈನಸ್ ಇಲ್ಲಿ ಮೈನಸ್ ಇದೆ. ಇಲ್ಲಿ 18 ರೂಪಾಯಿ ಪ್ಲಸ್ ಬಂದಿದೆ ಅಂದರೆ ಜಿಯೋ ಫೈಬರ್ಗೆ ರಿಚಾರ್ಜ್ ಮಾಡಿದೆ ಎಷ್ಟು 18 ರೂಪಾಯಿ ಇದೆ ನೋಡ್ಕೊಳ್ಬೋದು. ಯಾವ ರೀತಿ ದುಡ್ಡು ಬಂದಿದೆ ನನ್ನ ಕಮಿಷನ್ ನೀವೇ ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಕಾಣ್ತಿದೆ ನೋಡಿ. ಒಬ್ಬರು ಬೋನಸ್ ರೆಫರಲ್ ಬೋನಸ್ ಎಷ್ಟು ಬಂದಿದೆ 20 ರೂಪಾಯಿ ಸಿಗುತ್ತೆ ನನಗೆ ನೋಡ್ಕೊಳ್ಳಿ. ಇಲ್ಲೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಅಲ್ಲಿ ಮನೆ ಹಿಸ್ಟ್ರಿ ನೋಡ್ಕೊಳ್ಬೋದು. ಅದರಿಂದ ನನ್ನ ಅಮೌಂಟ್ ಈಗ ಟೋಟಲ್ ಬಂದ್ಬಿಟ್ಟು ನನ್ನ ಅಕೌಂಟಲ್ಲಿ ಎಷ್ಟಿದೆ 129 ರೂಪಾಯಿ ಇದೆ ನೋಡ್ಕೊಳ್ಬೋದು. ಈ ರೀತಿ ನೀವು ಮಾಡಿ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಇದರಲ್ಲಿ ಅರ್ನಿಂಗ್ ಮಾಡಿದ ದುಡ್ಡು ಡೈರೆಕ್ಟಾಗಿ ಬ್ಯಾಂಕಿಗೆ ಬರಲ್ಲ. ದಯವಿಟ್ಟು ಏನಪ್ಪ ಇದರಲ್ಲಿ ರಿಚಾರ್ಜ್ ಮಾಡಬೇಕು. ಓನ್ಲಿ ರಿಚಾರ್ಜು ನಿಮ್ಮ ಬ್ಯಾಂಕಿಗೆ ಬರಲ್ಲ. ನೀವು ಬ್ಯಾಂಕ್ನಿಂದ ಆ್ಯಡ್ ಮಾಡ್ಬೋದು, ಆದರೆ ಬಿಟ್ಟು ರಿಚಾರ್ಜ್ ಮಾಡಬೇಕು. ಇದರಲ್ಲಿ
ಬ್ಯಾಲೆನ್ಸ್ ಎನ್ಕ್ವೈರಿ ಅಂತ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಬೋದು, ಏನೆಲ್ಲ ಎನ್ಕ್ವೈರಿ ಆಗಿದೆ ಏನೆಲ್ಲ ನೀವು ಏನು ನೋಡ್ಕೊಂಡು ಮಾಡ್ಕೊಳ್ಬೋದು. ಆದ್ರೆ ಬಟ್ ನಾನು ನಿಮ್ಗೆ ಹೇಳ್ತೀನಿ ಎಲ್ಲರಿಗೆ ಬೆಸ್ಟ್ ಇದೊಂದು ಅಪ್ಲಿಕೇಶನ್ ಅಂತ, ಇದ್ರ ಮೂಲಕ ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಪ್ರತಿಯೊಬ್ಬರು ಕೂಡ ಯೂಸ್ ಆಗುತ್ತೆ ನಿಮಗೆ. ಪ್ರತಿಯೊಬ್ಬರು ಕೂಡ ರಿಚಾರ್ಜ್ ಅನ್ನೋದು ಹೇಗಾದರೂ ಮಾಡ್ತಾ ಇರ್ತಾರೆ, ಆದ್ರೆ ಬಟ್ ರಿಚಾರ್ಜ್ ಮಾಡಿ ದುಡ್ಡು ಅರ್ನ್ ಮಾಡ್ಬೋದಲ್ಲ ಮನೇಲಿ ಕೂತು. ಯಾಕಂದ್ರೆ ಸುಮ್ಮನೆ ಯಾಕೆ ಮನೇಲಿ ಕೊಂಡಿರ್ತಾರೆ, ಜಸ್ಟ್ ಒಂದು ಟ್ಯಾಕ್ಸ್ ಕಟ್ಟೋದು ಯಾಕೆ ಬೇಕು? ಜಸ್ಟ್ ಒಂದು ರಿಚಾರ್ಜ್ ಮಾಡಿದರೆ ಎಷ್ಟು ಕಮಿಷನ್ ಸಿಗುತ್ತೆ, ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಸೇರ್ ಮಾಡಿದ್ರೆ 20 ರೂಪಾಯಿ ಸಿಗುತ್ತೆ, ಒಬ್ಬ ಫ್ರೆಂಡ್ಸ್ ಸೇರ್ ಮಾಡಿದ್ರೆ. ಅದೇ ರೀತಿಗ ಕೇವಲ ಒಂದು 5 ಜನ ಫ್ರೆಂಡ್ಸ್ ಸೇರ್ ಮಾಡಿದರೆ ಎಷ್ಟಾಗುತ್ತೆ? 200 ರೂಪಾಯಿ ಆಯಿತು. ಇದ್ರ ಮುಂದೆ ಏನಿದೆ, ನೀವು ಫ್ರೀಯಾಗಿ ಒಂದು ಮಂತ್ ರಿಚಾರ್ಜ್ ಆಯ್ತಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ಇವೆಲ್ಲ ಜಸ್ಟ್ ನಾನು ನಿಮಗೆ ಮೊದಲು ಬಿಟ್ಟು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ತುಂಬ ಸಿಂಪಲ್, ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಳೋದು, ಮನೆಯಲ್ಲಿ ಕೂತು ದುಡ್ಡು ಮಾಡ್ಕೊಂಡು ಫ್ರೀಯಾಗಿ ರಿಚಾರ್ಜ್ ಕೂಡ ಮಾಡ್ಕೊಳ್ಬೋದು. ನಾನು ಆಲ್ಮೋಸ್ಟ್ ತುಂಬ ಮಾಡಿದ್ದೀನಿ, ನೀವು ಎಲ್ಲರೂ ಕೂಡ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗಲಿ ಅಂತ ಈ ಒಂದು ಅಪ್ಲಿಕೇಶನ್ಗೆ ತಿಳಿಸ್ಕೊಟ್ಟಿದ್ದೀನಿ ಆಯ್ತಾ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸಿ ಮುಂಚೆ ಪ್ರತಿಯೊಬ್ಬ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಬಾಯ್.